ಚಿತ್ರದುರ್ಗದಲ್ಲಿ ಅರ್ಚಕನ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ. ನಾಗಭೂಷಣಾಚಾರ್ಯ ಎಂಬ ಅರ್ಚಕರ ಮೇಲೆ ದೇವರಾಯನ ದುರ್ಗದಲ್ಲಿ ಹಲ್ಲೆ ಮಾಡಲಾಗಿರುವಂಥದ್ದು. ನಾಗಭೂಷಣಾಚಾರ್ಯ ಅನ್ನೋ ಅರ್ಚಕರ ಮೇಲೆ ಈ ಒಂದು ಹಲ್ಲೆ ಆಗಿರುವಂಥದ್ದು. ಹಾಗಾದ್ರೆ ಹಲ್ಲೆ ಮಾಡಿದವರು ಯಾರು? ಮಹಿಳೆಯರು, ಯುವಕರಿಂದ ಮನಸು ಇಚ್ಛೆ ದಾಳಿ ಮಾಡಲಾಗಿದೆ. ಮಹಿಳೆಗೆ ಕುಂಕುಮ ಇಡೋಕೆ ಹಣೆ ಮುಟ್ಟಿದ್ರು ಅರ್ಚಕರು. ಹಣೆ ಮುಟ್ಟಿದ್ರು ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಭ್ಯವಾಗಿ ವರ್ತಿಸಿದ್ರು ಅಂತ ಆರೋಪವನ್ನು ಮಾಡಿ ಮಹಿಳೆ ಸಿಟ್ಟನ್ನು ಹೊರಹಾಕಿದ್ದಾಳೆ. ಮಹಿಳೆ ಆರೋಪ ಮಾಡ್ತಿದ್ದಂತೆ ಅರ್ಚಕನ ಮೇಲೆ ಅಲ್ಲಿದ್ದಂತಹ ಯುವಕರು ಹಲ್ಲೆಯನ್ನು ಮಾಡಿದ್ದಾರೆ. ಈ ಒಂದು ಹಲ್ಲೆಯ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಈಗ ವೈರಲ್ ಆಗ್ತಾ ಇದೆ. 4 ದಿನದ ಹಿಂದೆ ಹಲ್ಲೆ ಆಗಿತ್ತು. ಈಗ ಅರ್ಚಕರು ಬಂದು ದೂರನ್ನು ಕೊಟ್ಟಿದ್ದಾರೆ. ಖ್ಯಾತಸಂದ್ರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ದೂರು ದಾಖಲಾಗಿದೆ. ಬರೀ ಹಣೆ ಮುಟ್ಟಿದ್ರು, ಪ್ರಸಾದ ಹಾಕಕ್ಕೆ ಹಣೆ ಮುಟ್ಟಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅಸಭ್ಯವಾಗಿ ನನ್ನ ಜೊತೆ ವರ್ತಿಸಿದ್ರು ಅಂತ ಅರ್ಚಕರ ಮೇಲೆ ಮನಸ್ಸು ಇಚ್ಛೆ ಹಲ್ಲೆ ನಡೆದಿರುವಂಥದ್ದು. ಮನೆ 12 ಗಂಟೆಗೆ ನನ್ನ ಮೇಲೆ ಹಲ್ಲೆ ಆಯಿತು ಅಂತ ಆರೋಪವನ್ನ ಮಾಡಲಾಗಿದೆ. ಗಮನಿಸ್ತಾ ಇರಬಹುದು, ಈಗಾಗಲೇ ಹಲ್ಲೆ ಮಾಡಲಾಗಿದೆ ಅಂತ ಅರ್ಚಕರು ಹೇಳಿದ್ದಾರಲ್ವಾ. 12 ಗಂಟೆ 5 ನಿಮಿಷಕ್ಕೆ ನನ್ನ ಮೇಲೆ ಹಲ್ಲೆ ಆಗಿದೆ ಅನ್ನುವಂಥ ಆರೋಪ. ನನ್ನದಲ್ಲದ ತಪ್ಪಿಗೆ ನಾನು ಮಾನಸಿಕವಾಗಿ ನೊಂದಿದ್ದೀನಿ. ಹಲ್ಲೆಗೊಳಗಾಗಿರುವಂತಹ ಅರ್ಚಕ ನಾಗಭೂಷಣಾಚಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 12 ಗಂಟೆ 5 ನಿಮಿಷಕ್ಕೆ ನನ್ನ ಮೇಲೆ ಹಲ್ಲೆ ಆಗಿರುವಂಥದ್ದು. ಉದ್ದೇಶಪೂರ್ವಕವಾಗಿ ನನ್ನನ್ನು ಕೆಳಗಡೆ ಕರೆ ತಂದ್ರು. ನನ್ನದೇನು ತಪ್ಪಿಲ್ಲ, ನನ್ನದೇ ತಪ್ಪು ಅನ್ನುವಂಥ ರೀತಿಯಲ್ಲಿ ಬಿಂಬಿಸಿದ್ದಾರೆ. ಅರ್ಚಕರು ಅಂದಮೇಲೆ ಹಣೆಗೆ ಪ್ರಸಾದವನ್ನು ಇಡುವಂಥದ್ದು ಸರ್ವೇ ಸಾಮಾನ್ಯ. ಕೆಲವೊಂದು ದೇವಸ್ಥಾನಗಳಲ್ಲಿ ಇಲ್ಲಿ ಹಣೆಗೆ ಕುಂಕುಮ ಇಡೋಕೆ ಬಂದಂತಹ ಸಂದರ್ಭದಲ್ಲಿ ನನಗೆ ಅಸಭ್ಯವಾಗಿ ನನ್ನ ಜೊತೆ ವರ್ತಿಸಿದ್ರು ಅಂತ ಇಬ್ಬರು ಮಹಿಳೆಯರು, ಇಬ್ಬರು ಯುವಕರು ಮನಸೋ ಇಚ್ಛೆ ಹಲ್ಲೆಯನ್ನು ಮಾಡಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರಬಹುದು. ಸ್ವಾಸ್ಥ್ಯವನ್ನು ನನ್ನದೇ ತಪ್ಪು ಅನ್ನೋ ಆ ರೀತಿಯಲ್ಲಿ ಬಿಂಬಿಸಿದ್ದಾರೆ. ವಿಚಾರ ವಸ್ತುಸ್ಥಿತಿ ಏನಂತ ಹೇಳಿದ್ರೆ, ದೇವಸ್ಥಾನದ ಸಂಪ್ರದಾಯದ ಪ್ರಕಾರವಾಗಿ ನಾವು ಪ್ರಸಾದವನ್ನು ಕೊಡ್ತಕ್ಕಂತಹ ಕ್ರಮ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ನಾವು ಪೂಜೆಯನ್ನು ಮಾಡ್ತೀವಿ ನಮ್ಮ ಸನ್ನಿಧಾನದಲ್ಲಿ. ಸುಮಾರು 25 ವರ್ಷಗಳಿಂದ ನಾನು ಈ ಸೇವೆಯನ್ನು ಮಾಡ್ಕೊಂಬರ್ತಾ ಇದ್ದೀನಿ. ಯಾರೂ ಕೂಡ ನನ್ನ ಬಗ್ಗೆ ಕೆಟ್ಟದಾಗಿ ನಡೆದಿಲ್ಲ. ಸಮಾಜದಲ್ಲಿ ಒಳ್ಳೆಯ ಸ್ವಾಸ್ಥ್ಯವನ್ನು ಮರ್ಯಾದೆಯನ್ನು ಉಳಿಸ್ಕೊಂಡು ಇಲ್ಲಿವರೆಗೂ ಬದುಕಿದ್ದೀನಿ. ನಾನು, ನನ್ನ ಶ್ರೀಮತಿ ಮತ್ತು ನಮ್ಮ ಮಗಳು, ನಮ್ಮ ಕುಟುಂಬ ಎಲ್ಲವೂ ಕೂಡ ಸ್ವಾಮಿ ಸೇವೆ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಅನಾವಶ್ಯಕವಾಗಿ ನನ್ನ ಮೇಲೆ ಅಪ್ರಚೋದಿತವಾಗಿ ದಾಳಿ ಮಾಡಿದ್ದಾರೆ. ಇದರಲ್ಲಿ ನಂದೇನೂ ತಪ್ಪಿಲ್ಲ. ಅವರು ಯಾವ ಕಾರಣದಿಂದ ಮಾಡಿದ್ರು ಅಂತಕ್ಕಂಥದ್ದು ವಿಚಾರ ನನಗೆ ಸರಿಯಾಗಿ ಮಾಹಿತಿ ಇಲ್ಲ. ಆಮೇಲೆ ಇಲ್ಲೇ ಇದ್ದಾರೆ ಅಂತ ಹೇಳಿ ಕೆಳಗಡೆವರೆಗೂ ಸುಮಾರು ಒಂದು 180 ಮೆಟ್ಲನ್ನ ನನ್ನ ಇಳಿಸ್ಕೊಂಡು ಬಂದು ಏಕಾಏಕಿಯಾಗಿ ನನ್ನ ಮೇಲೆ ದೊಣ್ಣೆ ಕೈಗಳಿಂದ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ವಿಚಾರವಾಗಿ ನಮ್ಮ ಮೇಲಧಿಕಾರಿಗಳಿಗೂ ತಿಳಿಸಿದ್ದೀನಿ. ಮತ್ತು ಖ್ಯಾತಸಂದ್ರ ಪೊಲೀಸ್ ಇನ್ಸ್ಪೆಕ್ಟರ್ಗೂ ಕೂಡ ಲಿಖಿತವಾಗಿ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಮತ್ತು ಕಂಪ್ಲೇಂಟ್ ಕೊಟ್ಟಿದ್ದೀನಿ.